Hello, my dear students and parents. Welcome to Elegant Electronics. ಮಾರ್ಕ್ ರಿಸಲ್ಟ್ ಬಂದಾಯಿತು ಮತ್ತು ಎಡಿಟ್ ಮಾಡಾಯಿತು. ಪ್ರಯಾರಿಟಿ ಆರ್ಡರ್ ಎಲ್ಲ. ಇನ್ನೇನು ವೇಟಿಂಗ್ ಫಾರ್ ರೌಂಡ್ 1 ಪ್ರಾವಿಷನಲ್ ರಿಸಲ್ಟ್. ರೌಂಡ್ 1 ಪ್ರಾವಿಷನಲ್ ರಿಸಲ್ಟ್ ಆದಮೇಲೆ ರೌಂಡ್ 1 ರಿಯಲ್ ಅಲಾಟ್ಮೆಂಟ್ ಬರುತ್ತೆ. ಸೊ ಹೌ ಟು ಗೆಟ್ ದ ಬೆಸ್ಟ್ ಸೀಟ್ ಇನ್ KA ಕೌನ್ಸಿಲಿಂಗ್ ಈ ಮೂಮೆಂಟಲ್ಲಿ, ಯಾಕಂದರೆ ಆಪ್ಷನ್ ಎಂಟ್ರಿ ಎಲ್ಲ ಮುಗಿಸ್ಬಿಟ್ಟಿದ್ದಾರೆ. ಈಗ ಇನ್ನೇನು ಹೊಸದಾಗಿ ಅಡಿಷನ್ನು ಡಿಲೀಷನ್ನು ಏನೂ ಮಾಡ್ತಿಲ್ಲ. ನನಗೆ ನನ್ನ ರ್ಯಾಂಕ್ಗೆ ಬೆಸ್ಟ್ ಸೀಟ್, ದಿ ಬೆಸ್ಟ್ ಕಾಲೇಜ್ ಅನ್ನೋದು ಎಲ್ಲರಿಗೂ ಗೊತ್ತು. ಇಂಜಿನಿಯರಿಂಗಲ್ಲಿ ಯಾವ್ದು ಬೆಸ್ಟ್ ಕಾಲೇಜು, ಮೆಡಿಕಲಲ್ಲಿ ಯಾವ್ದು ಬೆಸ್ಟು, ಡೆಂಟಲಲ್ಲಿ ಯಾವ್ದು ಬೆಸ್ಟು, ಫಿಸಿಯೋಥೆರಪಲ್ಲಿ ಯಾವ್ದು ಬೆಸ್ಟ್ ಕಾಲೇಜ್ ಅಂತ ಎಲ್ರಿಗೂ ಗೊತ್ತು. ಬಟ್ ನನ್ನ ರ್ಯಾಂಕ್ಗೆ ಯಾವುದು ಬೆಸ್ಟ್ ಕಾಲೇಜು, ಯಾವುದು ಬೆಸ್ಟ್ ಸೀಟು, ಹೇಗೆ ನಾನು ತಗೊಳ್ಳೋದು ಅಂತ. ವೆರಿ ಸಿಂಪಲ್ ಥಂಬ್ ರೂಲ್, ವೆರಿ ಸಿಂಪಲ್. ಇಟ್ಸ್ ನಾಟ್ ವೆರಿ ಕಾಂಪ್ಲಿಕೇಟೆಡ್. ದಿಸ್ ಇಸ್ ನಾಟ್ ರಾಕೆಟ್ ಸೈನ್ಸ್. ಯಾವುದು ಪೇಯ್ಡ್ ಕೌನ್ಸಿಲಿಂಗು ಬೇಕಾಗಿಲ್ಲ, ಇನ್ನು ಯಾರೋ ಕನ್ಸಲ್ಟೆಂಟು ಬೇಕಾಗಿಲ್ಲ, ಯಾರೋ ಥರ್ಡ್ ಪಾರ್ಟಿನೂ ಬೇಕಾಗಿಲ್ಲ. ವೆಯ್ಟ್ ಟಿಲ್ ಲಾಸ್ಟ್ ರೌಂಡ್. ಆ ಥರ ಬೇಡ. ಆ ಥರವೇ ಅಪಘಾತಕ್ಕೆ ಕಾರಣ ಅಂತಾರಲ್ಲ, ಆ ಥರ ಅರ್ಜೆನ್ಸಿ ಏನಿದೆ. ಯಾವತ್ತಿದ್ರೂ ಮೆಡಿಕಲ್ಲು ಅಕಾರ್ಡಿಂಗ್ ಟು NMC ಸೆಪ್ಟೆಂಬರ್ 1ಗೆ ಕಾಲೇಜ್ ಸ್ಟಾರ್ಟ್ ಆಗೋದು. ನನ್ನ ಪ್ರಕಾರ ಸೆಪ್ಟೆಂಬರ್ 1ಗೂ ಸ್ಟಾರ್ಟ್ ಆಗಲ್ಲ, ಯಾಕೆಂದರೆ ಸ್ಟೇ ವೇಕೆನ್ಸಿ ರೌಂಡ್ ಎಲ್ಲ ಮುಗ್ದಿರೋದಿಲ್ಲ. ಹಾಗಾಗಿ ಒಂದಷ್ಟು ಇಂಡಕ್ಷನ್ ಪ್ರೋಗ್ರಾಮ್ ಅಂತ ನಡೀತಿರುತ್ತೆ ಅಷ್ಟೇ. ಕ್ಲಾಸಸ್ ಯಾವುದೂ ಸ್ಟಾರ್ಟ್ ಆಗಿರೋದಿಲ್ಲ. ಆಮೇಲೆ ವೈಟ್ ಕೋಟ್ ಸೆರೆಮನಿನೂ ಆಗಿರೋದಿಲ್ಲ. ಹಾಗಾಗಿ ಬೆಟರ್ ಟು ವೆಯ್ಟ್ ಲಾಸ್ಟ್ ರೌಂಡ್. ಲಾಸ್ಟ್ ರೌಂಡ್ ಅಂದರೆ ಯಾವುದು? ಸೊ ನೀಟ್ ಆಸ್ಪಿರೆಂಟ್ಸ್ ಆದರೆ ರೌಂಡ್ 2 ನೀಟ್. ಈಗ ರೌಂಡ್ 1 ಬರುತ್ತೆ ಇನ್ನೊಂದು ಕೆಲವೇ ದಿನಗಳಲ್ಲಿ. ನನ್ನ ಸಜೆಷನ್ನು ರೌಂಡ್ 1 ಆದ ತಕ್ಷಣವೇ ಅರ್ಜೆಂಟಾಗಿ ಹೋಗಿ ಅಡ್ಮಿಷನ್ ತಗೊಳ್ಳುವ ಅಗತ್ಯ ಇಲ್ಲ. ನೀಟ್ ರೌಂಡ್ 2ಗೆ ಕಾಯಿರಿ. ಯಾಕೆಂದರೆ MCCಯಲ್ಲಿ ಹೋಗೋರು MCCಯಲ್ಲೆಲ್ಲ ಹೋಗಿ ಅಡ್ಮಿಷನ್ ತಗೋತಾರೆ. ಆಲ್ ಇಂಡಿಯಾ ಕೋಟಾದಲ್ಲಿ ಹೋಗೋರೆಲ್ಲ ಹೋಗಿರ್ತಾರೆ. ಆ ರೌಂಡ್ 1 ಆದಮೇಲೆ ಸ್ವಲ್ಪ ಫಿಲ್ಟರ್ ಆಗಿರ್ತಾರೆ. ಸೊ ರೌಂಡ್ 2 ಅಲ್ಲಿ ನಿಮಗೆ ಒಂದು ಬೆಟರ್ ಕಾಲೇಜ್ ಸಿಗುವ ಸಾಧ್ಯತೆ ಇದೆ. ಇದು ನನ್ನ ಒಂದು ಸಿಂಪಲ್ ಸಜೆಷನ್ ರೌಂಡ್ 2ವರೆಗೂ. ರೌಂಡ್ 2 ಆದಮೇಲೆನೂ ಇರುತ್ತೆ, ಮಾಪಪ್ ಅಂತ ಒಂದು ರೌಂಡ್ ಇರುತ್ತೆ, ಸ್ಟ್ರೇ ವೇಕೆನ್ಸಿ ಅಂತ ಒಂದು ರೌಂಡ್ ಇರುತ್ತೆ. ಬಟ್ ಮೆಜಾರಿಟಿ ಆಫ್ ದ ಸೀಟ್ಸ್ ವಿಲ್ ಗೆಟ್ ಅಲಾಟೆಡ್ ಇನ್ ರೌಂಡ್ 1 ಅಂಡ್ ರೌಂಡ್ 2. ಓನ್ಲಿ ಫ್ಯೂ ಲಕ್ಕಿ ಸ್ಟೂಡೆಂಟ್ಸ್ ವಿಲ್ ಗೆಟ್ ಸೀಟ್ಸ್ ಇನ್ ಮಾಪಪ್. ಸ್ಟ್ರೇ ವೇಕೆನ್ಸಿಯಲ್ಲಂತೂ ತುಂಬ ಕಡಿಮೆನೇ, ಎಲ್ಲ NRI ಕೋಟಾ ಅದು ಇದು ಇರುತ್ತೆ ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ದ CET. CETಯಲ್ಲಿ ಬರೀ 2 ರೌಂಡ್ ಅಲ್ಲ, ರೌಂಡ್ 1 ಇರುತ್ತೆ, ರೌಂಡ್ 2 ಇರುತ್ತೆ, ಇನ್ನೊಂದು ಥರ್ಡ್ ರೌಂಡ್ನ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಕರೀತಾರೆ. ಸೊ ಈಗಲೇ ಎಲ್ಲ ತುಂಬ ಅರ್ಜೆಂಟಲ್ಲಿ ಇದ್ದೀರಾ. ಸರ್ ನನ್ನ ಮಕ್ಕಳು ಯಾವ ಕಾಲೇಜ್ ಸಿಕ್ಕಿದೆ, ಮಕ್ಕಳು ಈ ಕಾಲೇಜ್ ಸಿಕ್ಕಿದೆ, ಇದು ಓಕೆನಾ ಅದು ಓಕೆನಾ ಅಂತ. ತುಂಬ ಅಪ್ಗ್ರೇಡ್ ಆಗುವ ಸಾಧ್ಯತೆಗಳಿದೆ. ತುಂಬ ಅಪ್ಗ್ರೇಡ್ ಆಗ್ತೀರಾ, ವೆಯ್ಟ್ ಮಾಡಬೇಕಾಗತ್ತೆ. ಅದು ಯಾಕೋ ಗೊತ್ತಿಲ್ಲ, ಎಲ್ಲರೂ ತುಂಬ ಅರ್ಜೆಂಟು. ಈ ವಾಟ್ಸಪ್ಪು ಇನ್ಸ್ಟಾಗ್ರಾಮ್ ಥರ ಇಲ್ಲಿ ಮೆಸೇಜ್ ಟೈಪ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ರಿಸೀವರ್ಗೆ ಹೋಗಿ ತಲುಪುತ್ತಲ್ಲ, ಆ ಥರ ಇಮ್ಮಿಡಿಯೇಟಾಗಿ ಆಗ್ಬಿಡ್ಬೇಕು. ಇವತ್ತು ಆಪ್ಷನ್ ಎಂಟ್ರಿ ಮಾಡಿದ್ರೆ ಇವತ್ತು ಕಾಲೇಜ್ ಸಿಕ್ಬಿಡುತ್ತೆ, ಇವತ್ತು ಹೋಗಿ ಅಡ್ಮಿಟ್ ಆಗಿಬಿಡ್ಬೇಕು, ನಾಳೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ. ಹಾಗಾದರೆ ನಿಮಗೆ ಬೆಟರ್ ಸೀಟ್, ದಿ ಬೆಸ್ಟ್ ಸೀಟ್ ಸಿಗುವ ಸಾಧ್ಯತೆ ಇಲ್ಲ. ಪೇಷನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಕೌನ್ಸಿಲಿಂಗ್. ರೌಂಡ್ 1ಅಲ್ಲಿ ತಲೆನೇ ಕೆಡ್ಸ್ಕೊಬಿಡಿ, ರೌಂಡ್ 2ಅಲ್ಲೂ ತಲೆನೇ ಕೆಡ್ಸ್ಕೊಬಿಡಿ. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗುತ್ತಲ್ಲ, ಅಲ್ಲಿ ಹೋಗಿ ಅಡ್ಮಿಟ್ ಆಗಿ. ಡೋಂಟ್ ವರಿ ಅಬೌಟ್ ದ ಕಮೆನ್ಸ್ಮೆಂಟ್ ಆಫ್ ದ ಕ್ಲಾಸಸ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಎಲ್ಲ ರೌಂಡ್ಗಳಲ್ಲಿ ಕಾಮೆಡ್ಗೆ ಆಸ್ಪಿರೆಂಟ್ಸು ಕೂತಿದ್ದಾರೆ. ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಹೋಗಿರೋರು ಒಂದಷ್ಟು ಜನ ಇದ್ದಾರೆ, ಯಾಕೆಂದರೆ ಮ್ಯಾನೇಜ್ಮೆಂಟ್ ಜೊತೆಲಿ ಮಾತಾಡಿದ್ದಾರೆ. ನಮ್ಗೆ ಏನಾದ್ರೂ CETಯಲ್ಲಿ ಸಿಕ್ಬಿಟ್ರೆ ನೀವು ದುಡ್ಡು ರೀಫಂಡ್ ಮಾಡಬೇಕು, ಸೊ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ಅಂತೆಲ್ಲ ಮಾತಾಡ್ಕೊಂಡಿರ್ತಾರೆ. ಮೊದಲು ಅವ್ರಿಗೆ ಗ್ಯಾರಂಟಿ ಇರೋದಿಲ್ಲ, ಹಾಗಾಗಿ ಬುಕ್ ಮಾಡ್ಕೊಂಡಿರ್ತಾರೆ. ಸೊ ಅವರೆಲ್ಲ ಫಿಲ್ಟರ್ ಆದ ಮೇಲೆ ನಿಮಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಒಳ್ಳೆ ಕಾಲೇಜು ಒಳ್ಳೆ ಕೋರ್ಸ್ ಸಿಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಡೋಂಟ್ ಕಮ್ ಟು ಎನಿ ಕನ್ಕ್ಲೂಷನ್ ಬಿಫೋರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ಯು ವಿಲ್ ಗೆಟ್ ದಿ ಬೆಸ್ಟ್ ಸೀಟ್ ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್. ರ್ಯಾಂಕ್ ಎಲ್ಲೆಲ್ಲೋ ಇರುತ್ತೆ, ಹಾಗಾಗಿ ನಿಮ್ಗೆ RVL ಸಿಕ್ಬಿಡುತ್ತೆ, ಇಲ್ಲ BMS ಅಲ್ಲಿ ಸಿಕ್ಬಿಡುತ್ತೆ, BMCಯಲ್ಲಿ ಸಿಗುತ್ತೆ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ರ್ಯಾಂಕ್ಗೆ ಕರೆಕ್ಟ್ ಆಗಿರೋ ಕಾಲೇಜ್ ಸಿಗಬೇಕು ಅಂದರೆ ಯು ಶುಡ್ ವೇಟ್ ಟಿಲ್ ಲಾಸ್ಟ್ ರೌಂಡ್. ಸರಿ, ಇದೊಂದು ಸಿಂಪಲ್ ಸ್ಟೆಪ್, ವೆರಿ ಸಿಂಪಲ್ ಸ್ಟೆಪ್, ಕೊನೆಯವರೆಗೂ ಕಾಯಬೇಕು ಅನ್ನೋದು. ನೆಕ್ಸ್ಟ್ ನೋಡೋಣ. ಇಫ್ ಯು ಆರ್ ವಿಲ್ಲಿಂಗ್ ಟು ಗೆಟ್ ಅಡ್ಮಿಟೆಡ್ ಇನ್ ರೌಂಡ್ 1, ಮೆಡಿಕಲಲ್ಲಿ ಫಸ್ಟ್ BMC ಹಾಕಿದ್ದೀರಾ, ಸಿಕ್ಬಿಡ್ತು ನಿಮಗೆ ಕಾಲೇಜು. ಇನ್ನೇನು ಇದಕ್ಕಿಂತ ಬೆಟರ್ ಕಾಲೇಜ್ ಇಲ್ಲ. ಇಂಜಿನಿಯರಿಂಗಲ್ಲಿ RV ಹಾಕ್ಬಿಟ್ಟಿದ್ದೀರಾ, ನಿಮ್ಮ ಇಷ್ಟದ್ದೇ ಅಂದ್ಕೊಳ್ಳಿ. CS ಹಾಕಿದ್ದೀರಾ ಅಂದ್ಕೊಳ್ಳಿ, ಸಿಕ್ಬಿಡ್ತು ಅಂದ್ಕೊಳ್ಳಿ. ಇದ್ರ ಮೇಲೆ ಯಾವುದೂ ಇಲ್ಲ, ದಿಸ್ ಇಸ್ ಪ್ರಯಾರಿಟಿ 1, ಇದೇ ಸಿಕ್ಬಿಡ್ತು ಅಂದ್ಕೊಳ್ಳಿ. ದೆನ್ ಎಂಟರ್ ಚಾಯ್ಸ್ 1 ಎಕ್ಸಿಕ್ಯೂಟ್ ಮಾಡಿ ಕಾಲೇಜ್ಗೆ ಅಡ್ಮಿಟ್ ಆಗಬೇಕಾಗತ್ತೆ. ಇಲ್ಲ ಅಂದರೆ ಚಾಯ್ಸ್ 2 ಕೊಡುವ ಸಾಧ್ಯತೆಯೂ ಇದೆ. ಚಾಯ್ಸ್ 2 ಕೊಟ್ಟರು ಟೆಕ್ನಿಕಲಿ ದೇರ್ ಇಸ್ ನೋ ಇಶ್ಯೂ.
ಚಾಯ್ಸ್ 2 ಅಂದ್ರೆ ಅಪ್ಗ್ರೇಡೇಷನ್, ಮತ್ತೆ ಚೆಕ್ ಮಾಡುತ್ತೆ, ಇದಕ್ಕಿಂತ ಮೇಲೆ ಯಾವುದು ಇರೋದಿಲ್ಲ, ಸೊ ಅಲ್ಲೇ ಉಳ್ಕೊಂಡಿರುತ್ತೆ. ಚಾಯ್ಸ್ 2 ಕೊಡ್ಬೋದು. ಬಟ್ ಬೆಟರ್ ಟು ಗಿವ್ ಚಾಯ್ಸ್ 1 ಅಂಡ್ ಗೆಟ್ ಅಡ್ಮಿಟೆಡ್ ಇಫ್ ಯುವರ್ ಪ್ರಯಾರಿಟಿ 1 ಕಾಲೇಜ್ ಈಸ್ ಗಾಟ್ ಅಲಾಟೆಡ್. ಸರಿ, ರೌಂಡ್ 1 ಅಲ್ಲಿ ಅಡ್ಮಿಷನ್ ತಗೋಬೇಕು ಅಂದ್ರೆ ಏನೇನು ಮಾಡಬೇಕು? ಈಗಲೇ ಈ ರಿಕ್ವೈರ್ಡ್ ಅಮೌಂಟ್ ಆಫ್ ದ ಫೀಸ್ ಶುಡ್ ಬಿ ಕೆಪ್ಟ್ ಇನ್ ದ ಬ್ಯಾಂಕ್ ಅಕೌಂಟ್. ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇಟ್ಕೊಂಡಿರಬೇಕಾಗುತ್ತೆ. ಸೀಟ್ ಅಲಾಟ್ ಆದ್ಮೇಲೆ ನೋಡೋಣ ಹಾಗೆ ಹೀಗೆ ಅನ್ನೋದಕ್ಕಿಂತ ಮೊದಲೇ ಸ್ವಲ್ಪ ಮುನ್ನೆಚ್ಚರಿಕೆ ತಗೊಂಡು ರಿಕ್ವೈರ್ಡ್ ಅಮೌಂಟ್, ಮೆಡಿಕಲ್ ಅಲ್ಲಿ ಗೌರ್ಮೆಂಟ್ ಕೋಟಾ ಆದರೆ ಎಷ್ಟು, ಮೆಡಿಕಲ್ ಅಲ್ಲಿ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆದ ಎಷ್ಟು ಫೀಸ್ ಇರುತ್ತೆ, ಪ್ರೈವೇಟ್ ಕೋಟಾ ಸೀಟ್ ಎಷ್ಟಿರುತ್ತೆ ಎಲ್ಲ ಗೊತ್ತು ನಿಮ್ಗೀಗ. ಸೊ ಫಸ್ಟ್ ರೌಂಡ್ ಅಲ್ಲಿ ನಿಮಗೆ ಸೀಟ್ ಅಲಾಟ್ ಆದರೆ ಅಡ್ಮಿಷನ್ ತಗೋತೀರಾ ಅಂದ್ರೆ ಖಂಡಿತ ಫೀಸ್ ಅಮೌಂಟ್ ಇಟ್ಕೊಂಡಿರ್ಲೇಬೇಕು. ಇನ್ನೂ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ, ಯಾಕಂದ್ರೆ ತುಂಬಾ ಜನ ಕೇಳ್ತಿದ್ದಾರೆ ಯಾವ ಇನ್ಸ್ಟಾಲ್ಮೆಂಟ್ ಅನ್ನೋ ವ್ಯವಹಾರನೇ ಇಲ್ಲ. ಫುಲ್ ಅಮೌಂಟ್ ನೀವು ಚಲನ್ ಡೌನ್ಲೋಡ್ ಮಾಡ್ಕೋತೀರಾ. ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ KEA ವೆಬ್ಸೈಟ್ ಇಂದ ಏನು ಫೀಸ್ ತೋರಿಸುತ್ತೋ ಅದನ್ನ ನೀವು ಕಟ್ಟಲೇಬೇಕಾಗುತ್ತೆ. ಸರಿ, ರೌಂಡ್ 1 ಅಲ್ಲೇ ನಾವು ಹೋಗಿ ನಾನು ಅಡ್ಮಿಷನ್ ಆಗ್ಬಿಡ್ತೀನಿ ಅಂದ್ರೆ ಅಡಿಷನಲ್ ಫೀಸ್ ಕಾಲೇಜಲ್ಲಿ ಇಂಜಿನಿಯರಿಂಗ್ ಆದ್ರೆ 25, 30, 35,000, ಮೆಡಿಕಲ್ ಆದ್ರೆ 70, 80, 90,000, 1 lakh ಈ ತರ ಇರುತ್ತೆ. ಅದನ್ನು ಹೋಗಿ ಕಾಲೇಜಲ್ಲಿ ಕಟ್ಕೋಬೇಕಾಗುತ್ತೆ. ಎಲ್ಲೂ ಚೆಕ್ಕು DD ಯಾರು ಎಂಟರ್ಟೈನ್ ಮಾಡೋದಿಲ್ಲ, ಎಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ. ಸೊ ನೆಫ್ಟ್ ಮಾಡ್ಬೋದು, RTGS ಮಾಡ್ಬೋದು, ಆನ್ಲೈನ್ ಪೇಮೆಂಟ್ ಮಾಡಬಹುದು. ಸೊ ಬೇಕಾದ್ರೆ ನಿಮ್ಮ ಮೊಬೈಲಲ್ಲಿ ಇಲ್ಲ ನಿಮ್ಮ ಲ್ಯಾಪ್ಟಾಪ್ ಅಲ್ಲೇ ಮಾಡ್ಬೋದು, ಇಲ್ಲಾಂದ್ರೆ ಬ್ಯಾಂಕ್ ಹೋಗಿ ಬ್ಯಾಂಕಲ್ಲಿ ಇರೋರು ಹೇಳಿ ಈ ತರ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಚಲನ್ನು KEA ವೆಬ್ಸೈಟ್ ಇಂದ, ಅದನ್ನು ತೋರಿಸಿದ್ರೆ ಅವರೇ ನೆಫ್ಟ್ ಆರ್ RTGS ಮಾಡಿಕೊಡ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ದ ರೌಂಡ್ 1 ಚಾಯ್ಸ್ 1. ಸಪೋಸ್ ರೌಂಡ್ 1 ಅಲ್ಲಿ ಚಾಯ್ಸ್ 2 ಕೊಟ್ರಿ ಅನ್ಕೊಳ್ಳಿ, ಏನಾಗುತ್ತೆ? ಫಸ್ಟ್ ಆಫ್ ಆಲ್ ಐ ವಿಲ್ ಟಾಕ್ ಅಬೌಟ್ ದ ಮೆಡಿಕಲ್, ಅಂದರೆ ನೀಟ್ ಅವ್ರ ಬಗ್ಗೆ. ಸೊ ರೌಂಡ್ 1 ಚಾಯ್ಸ್ 2 ಕೊಟ್ರಿ ಅಂದರೆ ಯು ಆರ್ ಹ್ಯಾಪಿ ವಿತ್ ದ ಸೀಟ್ ಅಲಾಟೆಡ್, ಯು ವಿಲ್ ವೇಟ್ ಫಾರ್ ದ ಅಪ್ಗ್ರೇಡೇಷನ್ ಇನ್ ದ ರೌಂಡ್ 2. ಆಗಲೂ ನೀವು ಫೀಸ್ ಕಟ್ಟಬೇಕಾಗತ್ತೆ. ಸೊ ಬ್ಯಾಂಕಲ್ಲಿ ಈಗ ದುಡ್ಡು ಇಟ್ಕೊಂಡಿರೋದು ವಾಸಿ, ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಬಟ್ ಇಂಜಿನಿಯರಿಂಗ್ ಅನ್ಕೊಳ್ಳಿ, ರೌಂಡ್ 1 ಚಾಯ್ಸ್ 2 ನೋ ಫೀಸ್ ಕಟ್ಟೋ ಅಗತ್ಯನೇ ಇಲ್ಲ, ನೀವು ಯು ಆರ್ ಎಲಿಜಿಬಲ್ ಫಾರ್ ದ ಸೆಕೆಂಡ್ ರೌಂಡ್. ನೆಕ್ಸ್ಟು ರೌಂಡ್ 2 ಅಲ್ಲಿ ನೀಟ್ ಅವ್ರಿಗೆ ಸೀಟ್ ಅಲಾಟ್ ಆಯಿತು ಅನ್ಕೊಳ್ಳಿ, ಯಾವ ಚಾಯ್ಸು ಇರೋದಿಲ್ಲ ಅವ್ರ ಕಣ್ಮುಂದೆ, ಡೈರೆಕ್ಟಾಗಿ ಕಾಲೇಜ್ ಹೋಗಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅದೇ ರೌಂಡ್ 2 ಇಂಜಿನಿಯರಿಂಗು ಇಲ್ಲ CET ಆಸ್ಪಿರೆಂಟ್ ಅನ್ಕೊಳ್ಳಿ, ಚಾಯ್ಸ್ 2 ಕೊಟ್ಟರು ಅನ್ಕೊಳ್ಳಿ, ಹೋಲ್ಡ್ ಮಾಡಿದ್ರು ಅಂದರೆ ಆಗ ಫೀಸ್ ಕಟ್ಟಬೇಕಾಗತ್ತೆ, ಆಗ ಮಾತ್ರ ಫೀಸ್ ಕಟ್ಟಬೇಕಾಗತ್ತೆ ರೌಂಡ್ 2 ಆದಮೇಲೆ. ಆ್ಯಂಡ್ ದೇ ಆರ್ ಎಲಿಜಿಬಲ್ ಫಾರ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್. ನೀಟಲ್ಲಿ ಎಕ್ಸ್ಟೆಂಡೆಡ್ ರೌಂಡು ಏನಿಲ್ಲ, ರೌಂಡ್ 2 ಮುಗೀತು. ಅದಾದ ಮೇಲೆ ಮಾಪಪ್ ಅಂತ ಮಾಡ್ತಾರೆ, ಮಾಪಪ್ಗೆಲ್ಲ ಸಪರೇಟ್ ರೂಲ್ಸ್ ಇರುತ್ತೆ, ನಿಧಾನವಾಗಿ ತಿಳ್ಕೊಳ್ಳೋಣ ಅದು. ಸೊ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೆ ಕೆಲವರು ಕೇಳ್ತಿದ್ರು ಹೇಗೆ ದುಡ್ಡು ಕಟ್ಟಬೇಕು ಏನು ಅಂತ, ತುಂಬ ಮೊದಲೇ ಕೇಳ್ತಿರ್ತೀರಾ, ಆದರೂ ಹೇಳ್ಬಿಡ್ತೀನಿ, ಮತ್ತು ಆ ಟೈಮ್ ಬಂದಾಗೂ ಸಹ ಹೇಳ್ತೀನಿ. ಸೊ ನಿಮಗೆ ಸೀಟ್ ಅಲಾಟ್ ಆಗುತ್ತೆ, ರಿಸಲ್ಟ್ ಬಂದಾಗ ನೀವು ನೋಡ್ತೀರಾ. ಅದಾದಮೇಲೆ ಒಂದು ಲಿಂಕ್ ರಿಲೀಸ್ ಮಾಡ್ತಾರೆ KEಯಲ್ಲಿ, ಚಲನ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ. ಚಲನ್ ಡೌನ್ಲೋಡ್ ಮಾಡ್ಕೋಬಹುದು. ಚಲನ್ ಡೌನ್ಲೋಡ್ ಮಾಡ್ಕೊಂಡಾಗ ಅದ್ರಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ, ನಿಮ್ಮ ಹೆಸರು, ಊರು, CET ನಂಬರು, ನೀಟ್ ನಂಬರು, ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ, ನೀವು ಎಷ್ಟು ಫೀಸ್ ಕಟ್ಟಬೇಕು, ಯಾವ ಬ್ಯಾಂಕ್ಗೆ ಆ ದುಡ್ಡು ಹೋಗುತ್ತೆ ಅನ್ನೋದು ಇರುತ್ತೆ. ಅಲ್ಲಿ HDFC ಅದು ಇದು ಇರುತ್ತೆ, ನೀವು HDFC ಬ್ಯಾಂಕ್ಗೆ ಹೋಗಬೇಕು ಅಂತೇನಿಲ್ಲ, ನಿಮ್ಮ ಬ್ಯಾಂಕ್ಗೆ ಹೋದರೆ ಸಾಕು. ಅದರಲ್ಲಿ ಏನು ಅಮೌಂಟ್ ಇರುತ್ತೋ ಆ ಅಮೌಂಟು ಹೋಗುತ್ತೆ. ನೀವು ಹೋಗಿ ಬ್ಯಾಂಕ್ ಹೋಗಿ NEFT RTGS ಮಾಡ್ಬೋದು, ಇಲ್ಲಾಂದರೆ ನಿಮ್ಮ ಮೊಬೈಲಿಂದನೇ ಮಾಡಬಹುದು. ಅದಾದ ಮೇಲೆ ನೀವೇನಾದರೂ ಚಾಯ್ಸ್ 1 ಕೊಟ್ಟಿದ್ರೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋತೀರಾ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಯಾವಾಗ ಆಗುತ್ತೆ? ಫೀಸ್ ಕಟ್ಟಿದ್ದಾದ ಮೇಲೆ. ಅದು ಅಷ್ಟೇ ನಿಮ್ಮ ಮನೆಯಲ್ಲೇ ನೀವು ಮಾಡ್ಕೋಬಹುದು, ಇಲ್ಲ ಬ್ರೌಸಿಂಗ್ ಸೆಂಟ್ರಿಗೆ ಹೋಗಿ ಮಾಡ್ಕೋಬಹುದು. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮ್ಮ ಹೆಸರು, ನಿಮ್ಗೆ ಯಾವ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಏನು ಅಂತೆಲ್ಲ ಇರುತ್ತೆ. ಸೊ ಕಾಲೇಜ್ ಹೋಗಿ ಅಡ್ಮಿಟ್ ಆಗಬೇಕಾಗುತ್ತೆ ಚಾಯ್ಸ್ 1 ಕೊಟ್ಟಿರೋರು. ಚಾಯ್ಸ್ 2 ಕೊಟ್ಟಿರೋರು ಫೀ ಪೇ ಮಾಡ್ತೀರಾ, ಆರಾಮಾಗಿ ಮನೆಯಲ್ಲಿ ಇರ್ತೀರಾ, ಯಾಕೆಂದರೆ ನೀವು ಯು ಆರ್ ವೇಟಿಂಗ್ ಫಾರ್ ದ ಅಪ್ಗ್ರೇಡೇಷನ್. ರೌಂಡ್ 2 ಅಲ್ಲಿ ಮತ್ತೆ ನಿಮ್ಗೆ ಏನಾದರೂ ಕಾಲೇಜ್ ಅಪ್ಗ್ರೇಡ್ ಆಯಿತು ಅನ್ಕೊಳ್ಳಿ, ಬೇರೆ ಕಾಲೇಜ್ ಸಿಕ್ತು ಅನ್ಕೊಳ್ಳಿ, ಆಗ ಮತ್ತೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಆಲ್ರೆಡಿ ಫೀಸ್ ಕಟ್ಟಿದ್ದೀರಾ. ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಂಡಾಗ ಹೊಸ ಅಡ್ಮಿಷನ್ ಆರ್ಡರ್ಲಿ ನಿಮ್ಗೆ ಹೊಸ ಕಾಲೇಜು ಅಲಾಟ್ ಆಗಿರುತ್ತೆ, ಆ ಕಾಲೇಜ್ ಹೆಸರಿರುತ್ತೆ. ಮತ್ತೆ ಫೀ ಕಟ್ಟುವ ಅಗತ್ಯ ಇಲ್ಲ. ಫೀ ಟ್ರಾನ್ಸ್ಫರು ಅದು ಇದೆಲ್ಲ KE ಅವ್ರು ನೋಡ್ಕೋತಾರೆ. ತುಂಬ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ, ಇದು ತುಂಬ ಸಿಂಪಲ್ ಆಗಿದೆ. ನಾನು ದುಡ್ಡು ಕಟ್ಟಿದ್ದೀನಿ, ಮತ್ತೆ ಇನ್ನೊಂದು ಕಾಲೇಜ್ ಕಟ್ಟಬೇಕಾ, ಮತ್ತೆ ಇನ್ನೇನಾಗ್ಬಿಡುತ್ತೆ, ದುಡ್ಡು ವಾಪಸ್ ಕೊಡ್ತಾರಾ ಇಲ್ವಾ, ಹಾಗೆ ಹೀಗೆ ನಿಮ್ಮ ದುಡ್ಡಿಗೆ 100% ಗ್ಯಾರಂಟಿ ಇದೆ KEಯಲ್ಲಿ.
So this is about the fees round 1, round 2 for NEET and CET aspirants. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಇರುತ್ತೆ, ಎಲ್ರಿಗೂ ಏನೇನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೋಬೇಕು ಅಂತ ತುಂಬ ತಲೆ ಕೆಡ್ಸ್ಕೊತಾ ಇರ್ತೀರಾ. ವೆರಿ ಸಿಂಪಲ್, ವೆರಿಫಿಕೇಶನ್ ಸ್ಲಿಪ್ ಓಪನ್ ಮಾಡಿ ನಿಮ್ಮದು, ಅದ್ರಲ್ಲಿ ನೀವು ಯಾವ್ಯಾವ ಡಾಕ್ಯುಮೆಂಟು ವೆರಿಫಿಕೇಶನ್ಗೆ ಅಪ್ಲೋಡ್ ಮಾಡಿದ್ದೀರಾ ಅದು ಎಲ್ಲ ಒರಿಜಿನಲ್ಸ್. ಆಮೇಲೆ ಒಂದು 5 ಸೆಟ್ ಜೆರಾಕ್ಸ್ ಮಾಡ್ಕೊಳ್ಳಿ. ಕೇವರ್ ಹೇಳ್ತಾರೆ 2 ಸೆಟ್ 3 ಸೆಟ್ ಸಾಕು ಅಂತ, ನಾನು ಹೇಳ್ತಾ ಇದ್ದೀನಿ 5 ಸೆಟ್ ಅಂತ. ಮುಂದೆ ಗೊತ್ತಾಗುತ್ತೆ ನಿಮ್ಗೆ ಯಾಕೆ ಅಂತ. 5 ಸೆಟ್ ಜೆರಾಕ್ಸ್ ಮಾಡಿಸಿ, ಅಟೆಸ್ಟು ಸಹ ಮಾಡಿಸಿ. ತುಂಬ ಜನಕ್ಕೆ ಅಟೆಸ್ಟೇಷನ್ ಅಂದರೆ ಏನು ಅಂತ ಗೊತ್ತಿಲ್ಲ. ದಯವಿಟ್ಟು ಅಂತ ಗೊತ್ತಿಲ್ಲ ಅಂದರೆ ಬ್ರೌಸ್ ಮಾಡಿ, ಗೂಗಲ್ ಮಾಡಿ, ನಿಮ್ಗೆ ಸಿಗುತ್ತೆ. ಸೊ 5 ಸೆಟ್ಸ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಅಲಾಂಗ್ ವಿತ್ ಒರಿಜಿನಲ್ಸ್ ಇಟ್ಕೊಳ್ಳಿ. ಒರಿಜಿನಲ್ ಮೇಲೆ ದಯವಿಟ್ಟು ಅಟೆಸ್ಟೇಷನ್ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವರು ಮಾಡೋದಿಲ್ಲ, ಅಟೆಸ್ಟ್ ಮಾಡೋರು ಒಂದೊಂದ್ಸರಿ ಮಿಸ್ ಆಗಿ ನೀವೇನಾದ್ರು ಕೊಟ್ಟು ಅದ್ರ ಮೇಲೆ ಅಟೆಸ್ಟ್ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ. ಆಮೇಲೆ ಗಿಮಿನೇಷನ್ ಒರಿಜಿನಲ್ಸ್ಗೆ ಮಾಡಿಸ್ಬೇಡಿ. ಸೊ ವೆರಿಫಿಕೇಶನ್ ಸ್ಲಿಪ್ಪಲ್ಲಿ ಇರೋದು ಒರಿಜಿನಲ್ಸ್ ಎಲ್ಲ ಇಟ್ಕೊಂಡಿರ್ತೀರಾ. ಹಾಗೆ ಜೊತೆಗೆ 5 ಸೆಟ್ಸ್ ಆಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಇದ್ದರೆ ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನಾನು ಬಿಗಿನಿಂಗಲ್ಲೂ ಹೇಳಿದೆ, ಎಂಡಲ್ಲೇ ಹೇಳ್ತಾ ಇದ್ದೀನಿ, ಹ್ಯಾವ್ ಪೇಷನ್ಸ್. ಸಹನೆ ಇರಲಿ, ತಾಳ್ಮೆ ಇರಲಿ, ಕೂಲ್ ಆ್ಯಂಡ್ ಕಾಮ್ ಆಗಿರಿ. ನಿಮ್ಮ ಬ್ರೈನು ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ಆಪ್ಷನ್ ಎಂಟ್ರಿ ಎಲ್ಲ ಮುಗಿಸಿದ್ದೀರಾ, ತುಂಬ ತಲೆ ಕೆಡ್ಸ್ಕೊಂಡಿದ್ರಿ, ಆಪ್ಷನ್ ಎಂಟ್ರಿ ಮಾಡಿದ್ರಿ, ಮಾರ್ಕ್ ರಿಸಲ್ಟ್ ಬಂತು, ಅದಾದ್ಮೇಲೂ ಮತ್ತೆ ಎಲ್ಲ ಆರ್ಡರ್ ಮಾಡ್ಕೊಂಡ್ರಿ. ಮಾರ್ಕ್ಗಿಂತ ಮೊದಲು ಒಂದು ಕಾಲೇಜ್ ಚೆನ್ನಾಗಿತ್ತು, ಇನ್ನೊಂದು ಕಾಲೇಜ್ ಚೆನ್ನಾಗಿರ್ಲಿಲ್ಲ. ಬಟ್ ಮಾರ್ಕ್ ರಿಸಲ್ಟ್ ಬಂದಮೇಲೆ ಆ ಕಾಲೇಜ್ಗಳದ್ದೆಲ್ಲ ಸ್ಟ್ಯಾಂಡರ್ಡ್ ಚೇಂಜ್ ಮಾಡಿಬಿಟ್ರಿ ನೀವು. ಈ ಕಾಲೇಜ್ ಚೆನ್ನಾಗಿಲ್ಲ, ಆ ಕಾಲೇಜ್ ಚೆನ್ನಾಗಿಲ್ಲ ಅಂತ. ಯಾಕೆಂದರೆ ಬೇರೆಯವ್ರಿಗೆ ಯಾರಿಗೂ ಕಾಲೇಜ್ ಸಿಕ್ಕಿದೆ ಅಂತ. ನಮ್ಮ ಮನಸ್ಸಿಗೆ ಯಾವುದು ಕಾಲೇಜ್ ಚೆನ್ನಾಗಿದೆ, ನನಗೆ ಮನೆಗೆ ಯಾವ್ದು ಹತ್ತಿರ ಇದೆ, ಯಾವ್ದು ಸೂಟಬಲ್ ಆಗುತ್ತೆ, ಆ ಕಾಲೇಜ್ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ಯಾರಿಗೋ ಯಾವುದೋ ಕಾಲೇಜ್ ಇಷ್ಟ ಆಯಿತು ಅಂದರೆ ನಾನು ಅದೇ ಕಾಲೇಜ್ನೇ ಇಷ್ಟಪಡಬೇಕು ಅಂತ ಏನೂ ಇಲ್ಲ. ಸೊ ವೆರಿ ಸಿಂಪಲ್ ಥಿಂಗ್, ರೌಂಡ್ 1 ಪ್ರಾವಿಷನಲ್ ರಿಸಲ್ಟ್ ಬರುತ್ತೆ. ನೀವೇನು ದುಡ್ಡು ಗಿಟ್ಟು ಕಟ್ಟೋಗತ್ತಿಲ್ಲ, ಬಿಕಾಸ್ ಇಟ್ ಇಸ್ ಪ್ರಾವಿಷನಲ್ ರಿಸಲ್ಟ್. ರೌಂಡ್ 1 ರಿಯಲ್ ಅಲಾಟ್ಮೆಂಟ್ ಬರುತ್ತೆ. ಚಾಯ್ಸ್ 1 ಕೊಟ್ಟರೆ ಮಾತ್ರ ನೀವು ಫೀಸ್ ಕಟ್ಟಬೇಕು, ಅಡ್ಮಿಷನ್ ತಗೋಬೇಕು. ಚಾಯ್ಸ್ 2 ಕೊಟ್ಟರೆ ಬರೀ ಫೀಸ್ ಕಟ್ಟಬೇಕು. ನೀಟ್ ಕ್ಯಾಂಡಿಡೇಟ್ಸು, ಇಂಜಿನಿಯರಿಂಗ್ ಕ್ಯಾಂಡಿಡೇಟ್ಸು ಫೀಸು ಸಹ ಕಟ್ಟುವ ಅಗತ್ಯ ಇಲ್ಲ. ಇನ್ ವೆರಿ ಸಿಂಪಲ್ ವರ್ಡ್ಸ್, ಟು ಗೆಟ್ ಎ ಬೆಟರ್ ಸೀಟ್ ವಾಟ್ ಯು ಶುಡ್ ಡೂ, ಯು ಶುಡ್ ವೆಯ್ಟ್ ಟಿಲ್ ದ ಲಾಸ್ಟ್ ರೌಂಡ್. ಕೇವಲ ನಿಮ್ಗೆ ಹೇಳಬೇಕು, ಇದೇ ಅಪ್ಪ ಲಾಸ್ಟ್ ರೌಂಡು, ದಯವಿಟ್ಟು ಹೋಗಿ ನೀನು ಅಡ್ಮಿಟ್ ಆಗು, ಇನ್ಯಾವ ಮುಂದಿನ ರೌಂಡು ಮಾಡೋದಿಲ್ಲ, ಇಷ್ಟೇ ರೌಂಡು ಅಂತ. ಅಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಆಗುತ್ತೆ. ನಾನು ಕಳೆದ ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀನಿ, ತುಂಬ ಅರ್ಜೆನ್ಸಿ ಎಲ್ರಿಗೂ. ಅರ್ಜೆಂಟಾಗಿ ನಾನು ಅಡ್ಮಿಟ್ ಆಗ್ಬಿಡ್ಬೇಕು ಸರ್, ಅಡ್ಮಿಟ್ ಆಗ್ಬಿಡ್ಬೇಕು ಸರ್, ನನಗೆ ಟೆನ್ಷನ್ ಆಗ್ತಾ ಇದೆ ಸರ್, ಹಾಗೆ ಹೀಗೆ ಅಂತ. ಬಟ್ ಅವ್ರಿಗಿಂತ ಕಡಿಮೆ ರ್ಯಾಂಕ್ ಇರೋರಿಗೆ ನೆಕ್ಸ್ಟ್ ರೌಂಡ್ಸಲ್ಲಿ ತುಂಬ ಒಳ್ಳೆ ಸೀಟ್ ಸಿಗುತ್ತೆ. ಯಾಕೆಂದರೆ ಇನ್ನೂ ಫಿಲ್ಟ್ರೇಷನ್ ಆಗೇ ಇಲ್ಲ, ಎಲ್ಲೂ ಫಿಲ್ಟರ್ ಆಗಿಲ್ಲ. ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ಹೋಗೋರು ಅಡ್ಮಿಷನ್ ತೊಗೊಂಡಿಲ್ಲ, ಕಾಮೆಡ್ಕಲ್ಲಿ ಹೋಗೋರು ಅಡ್ಮಿಷನ್ ತೊಗೊಂಡಿಲ್ಲ, ಮ್ಯಾನೇಜ್ಮೆಂಟ್ ಕೊಟ್ಟೋದವರು ಸುಮ್ಮನೆ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಎಷ್ಟೊಂದು ಜನ ಲಾಂಗ್ ಟರ್ಮ್ ಹೋಗ್ತಾ ಇದ್ದಾರೆ ಸ್ಟೂಡೆಂಟ್ಸು, ಅವರು ಆಪ್ಷನ್ ಎಂಟ್ರಿ ಮಾಡಿದ್ದಾರೆ. ಸೊ ಅವರೆಲ್ಲ ಫಿಲ್ಟರ್ ಆದರೆ ಮಾತ್ರ. ಫಿಲ್ಟರ್ ಯಾವಾಗ ಆಗ್ತಾರೆ? ಫೀಸ್ ಕಟ್ಟಿ ಅಂತ ಹೇಳಬೇಕು. ನೀಟ್ ಆಸ್ಪಿರೆಂಟ್ಸ್ ಆಗಲಿ, ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಆಗಲಿ, ಫೀಸ್ ಕಟ್ಟಿ ಅಂದರೆ ಸೀರಿಯಸ್ ಕ್ಯಾಂಡಿಡೇಟ್ಸ್ ಮಾತ್ರ ಉಳ್ಕೋತಾರೆ, ಇನ್ನೆಲ್ಲರೂ ಫಿಲ್ಟರ್ ಆಗ್ತಾರೆ. ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್. ಥ್ಯಾಂಕ್ ಯು.